ದಿಸ್ ಇಸ್ ಡೇ 12 ಆಫ್ ಟ್ರಿಪ್ ಆನ್ ವೀಲ್ ಸೀರೀಸ್. ನಮಗೆ ಇವತ್ತು ಬೆಳಗ್ಗೆ ಎಚ್ಚರಾಗಿದ್ದ ಟ್ರೆಡಿಷನಲ್ ಕೋಳಿ ಕೂಗಿನಿಂದ. ಎಸ್, ನಾವು ನಿನ್ನೆ ಸ್ಟೇ ಮಾಡಿದ ಗೋರಖ್ಪುರ್ ಪ್ರಾಪರ್ಟಿನಾಗ ಕೋಳಿನೂ ಇತ್ತು, ಪ್ಲಸ್ ದೇ ಹ್ಯಾಡ್ ದಿಸ್ ಬ್ಯೂಟಿಫುಲ್ ಬ್ಯಾಕ್ ಹ್ಯಾಡ್ ವೇರ್ ದೇ ಹ್ಯಾಡ್ ಅ ಲೆಮನ್ ಟ್ರೀ. ನಾನು ಕೇಳಿ 4 ನಿಂಬೆಹಣ್ಣು ಇಸ್ಕೊಂಡ ಬಿಟ್ಟೆ. ಲೆಮನ್ ಟೀ ಕೊಡೋದು ಆನ್ ದ ವೇ ಬಿಸಿ ಬಿಸಿ ಜಿಲೇಬಿ ಮಾಡ್ಲಿಕತ್ತಿದ್ದ. ಸೊ ವಿ ಹ್ಯಾಡ್ ಅ ಪ್ಲೇಟ್ ಆಫ್ ಜಿಲೇಬಿ ವಿತ್ ಕಡಲೆಕಾಳು ತಿಂದು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಗೆಸ್ ವೇರ್ ಆರ್ ವಿ ಗೋಯಿಂಗ್? ವಿ ಆರ್ ಗೋಯಿಂಗ್ ಟು ಅವರ್ ಫಸ್ಟ್ ಇಂಟರ್ನ್ಯಾಷನಲ್ ರೋಡ್ ಟ್ರಿಪ್, ನೇಪಾಳ್. ಎಸ್, ಯು ಹರ್ಡ್ ಇಟ್ ರೈಟ್. ಗೋರಖ್ಪುರಿಂದ ಪೋಖರ 8 hours ಆಫ್ ಜರ್ನಿ ಫಾರ್ 300 kilometers. ಬಾರ್ಡರ್ ಕ್ರಾಸ್ ಮಾಡೋಕಿನ ಮುಂಚೆ ಕ್ಯಾಶ್ ಡ್ರಾ ಮಾಡಬೇಕಿತ್ತು. ನಮ್ಗತ್ತೆ ATMs ಇರಂಗಿಲ್ಲ ಇಲ್ಲೇ. ಸೊ ಅಲ್ಲಿರೋ ಪರ್ಸನ್ ನಮಗೆ ಡ್ರಾ ಮಾಡ್ಕೊಡ್ತಾನೆ ಮನಿ. ಅಲಾಂಗ್ ವಿತ್ ದಟ್ ವಿ ಎಕ್ಸ್ಚೇಂಜ್ ದ ಕರೆನ್ಸಿ. 10,000 rupees ಆಫ್ ಇಂಡಿಯನ್ ಕರೆನ್ಸಿಗೆ 16,000 rupees ನೇಪಾಳಿ ಕರೆನ್ಸೀಸ್ ಕೊಡ್ತಾರ. ನೆಕ್ಸ್ಟ್ ಬಾರ್ಡರ್ನಾಗ ಸ್ಟಾಪ್ ಮಾಡಿದ್ರು ಫಾರ್ ಅ ಸೆಕ್ಯೂರಿಟಿ ಚೆಕ್. ಬ್ಯಾಗ್ ಎಲ್ಲ ಚೆಕ್ ಮಾಡಿ ಅಫಿಷಿಯಲಿ ವಿ ಆರ್ ಗೋಯಿಂಗ್ ಟು ಎಂಟರ್ ನೇಪಾಳ್ ನಾವು. ಫಸ್ಟ್ ಥಿಂಗ್ ಫಸ್ಟ್ ಅಂತಂದು ಹೋದ್ಕೂಳೆ ಸಿಮ್ ತಗೊಂಡ್ವಿ, ಯಾಕಂದ್ರೆ ನಮ್ಮ ನೆಟ್ವರ್ಕ್ ಕಟ್ ಆಗಿತ್ತು. ನೆಕ್ಸ್ಟ್ 1 weekಗೆ ಸಿಮ್ ಬೇಕಂತಂದು ಸಿಮ್ ಪರ್ಚೇಸ್ ಮಾಡಿ ನೆಕ್ಸ್ಟ್ ವಿ ಹೈರ್ಡ್ ಅ ಏಜೆಂಟ್ ಬಿಕಾಸ್ ನಮಗೆ ಬಂಜಾರ್ ಬೇಕಾಗಿತ್ತು ಟು ಎಂಟರ್ ಅವರ್ ವೆಹಿಕಲ್. ನೆಕ್ಸ್ಟ್ 7 daysಗೆ ದೇ ಚಾರ್ಜ್ಡ್ ಅಸ್ 4,200 plus 3,500 rupees of road tax. And we are all set to explore Pokhara now. And Nepal welcomed us with its beautiful mountain and waterfalls as we expected. ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ, ನಿಂಬೆಹಣ್ಣು ಚಿತ್ರಾನ್ನ ತಿಂದು ಈವ್ನಿಂಗ್ ಆಗಿತ್ತು. ನಾವು ಪೋಖರ ರೀಚ್ ಆಗೋಷ್ಟೊತ್ತಿಗೆ ನಮ್ಮ ಸ್ಟೇಗೆ ಹೋಗಿ ಚೆಕ್ ಇನ್ ಆಗಿ ವಿ ರೆಸ್ಟೆಡ್ ಫಾರ್ ಅ ವೈಲ್. ಭಾಳ ದಿವಸ ಆಗಿತ್ತು ಮೂವಿ ನೋಡಿರ್ಲಿಲ್ಲ. ಪಾಸ್ತಾ ಮಾಡ್ಕೊಂಡು ನೆಟ್ಫ್ಲಿಕ್ಸ್ ನೋಡ್ಕೊಂಡು ನೆಟ್ಫ್ಲಿಕ್ಸ್ ಅಂಡ್ ಚಿಲ್ ಅಂತ ನಮ್ಮ ಡೇ 12ನ